ಮುಂದಿನ ಅಭ್ಯಾಸ ಅರ್ಧ ಕಪೋತಾಸನ. ಪುನಃ ಮಂಡಿಯನ್ನು ನೆಲಕ್ಕೆ ಊರಿ ಕೈಯನ್ನು ಮುಂದೆ ತಗೊಂಡು ಬಂದು ಮಾರ್ಜಾಲಾಸನದ ಸ್ಥಿತಿಗೆ ಬನ್ನಿ. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ್ನು ಮುಂದೆ ಇಟ್ಕೊಂಡು ಅಕ್ಷರ 7ರ ಅಂತೆ, ಸಂಖ್ಯೆ 7ರಂತೆ ಇಟ್ಕೊಳ್ಬೇಕು. ಮುಂದೆ ಎಡಕಾಲನ್ನು ಹಿಂದಕ್ಕೆ ಎಳಿತಾ ಬಂದು ಪಾದವನ್ನು ಹಿಂದಕ್ಕೆ ಚಾಚಿ ನಿಮ್ಮ ಬಲಭಾಗದ ಹಿಪ್ ಮತ್ತು ಎಡ ತೊಡೆಯನ್ನು ನೆಲಕ್ಕೆ ತಾಗಿಸುವ ಹಾಗೆ, ನಂತರ ನಿಮ್ಮ ಎಡ ಕೈಯನ್ನು ಮತ್ತು ಬಲ ಕೈಯನ್ನು ದೇಹದ ಎರಡೂ ಬದಿಗಳಲ್ಲಿ ಇಟ್ಟು, ಸಾಧ್ಯ ಆಗದಿದ್ದರೆ ಮಂಡಿಯ ಮೇಲೆ ಇಟ್ಟು ಅಭ್ಯಾಸ ಮಾಡಬೇಕು. ಮತ್ತೂ ಕಷ್ಟ ಆದರೆ ಯೋಗ ಬ್ಲಾಕ್ ಅನ್ನು ಉಪಯೋಗ ಮಾಡಿಕೊಂಡು ಅಭ್ಯಾಸ ಮಾಡಬಹುದು. ಇನ್ನು ಶ್ವಾಸ ತೆಗೆದುಕೊಳ್ಳುತ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ತಲೆಯನ್ನು ಆರ್ಚ್ ಮಾಡಿ ಈ ಅಭ್ಯಾಸವನ್ನು ಮಾಡಬೇಕು. ಇನ್ಹೇಲ್, ಎಕ್ಸೇಲ್, ಕಾಲನ್ನು ರಿಲೀಸ್ ಮಾಡಿ. ಹಾಗೆ ಇನ್ನೊಂದು ಬದಿಯೂ ಈ ಅಭ್ಯಾಸವನ್ನು ಮಾಡಬೇಕು. ಇನ್ಹೇಲ್, ಎಡ ಕಾಲನ್ನು ಮುಂದೆ ತಗೊಂಡು ಬನ್ನಿ. ಸಂಖ್ಯೆ 7ರ ರೀತಿಯಲ್ಲಿ ನಿಮ್ಮ ಕಾಲನ್ನು ಇಡಬೇಕು. ನಂತರ ಎಕ್ಸೇಲ್ ಮಾಡ್ತಾ ನಿಮ್ಮ ಬಲ ಕಾಲನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಿಂದೆ ಎಳ್ಕೊಂಡು ಬರಬೇಕು. ನಂತರ ಕೈಯ ಪೊಸಿಷನ್ ಸರಿ ಮಾಡಿಕೊಳ್ಬೇಕು. ಸಾಧ್ಯ ಆದರೆ ಎಡ ಕೈಯನ್ನು ಎಡಮಂಡಿಯ ಮೇಲೆ, ಬಲ ಕೈಯನ್ನು ಎಡ ಪಾದದ ಮೇಲೆ ಇಟ್ಕೊಳ್ಬೇಕು. ಇನ್ಹೇಲ್, ಸಾಧ್ಯವಾದಷ್ಟು ಮಟ್ಟಿಗೆ ತಲೆಯನ್ನು ಆರ್ಚ್ ಮಾಡ್ತಾ ಹಿಪ್ಪನ್ನು ಡೌನ್ವರ್ಡ್ ಪ್ರೆಸ್ ಮಾಡ್ತಾ ಈ ಅಭ್ಯಾಸದಲ್ಲಿ 5 ಉಸಿರಾಟವನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ಬೆನ್ನಿನಲ್ಲಿರುವಂತಹ ಟೆನ್ಷನ್ ಹೊರಟು ಹೋಗಿ ಸ್ಲಿಪ್ ಡಿಸ್ಕನ್ನು ಗುಣಪಡಿಸುವಲ್ಲಿ ಸಹಾಯ ಮಾಡ್ತದೆ. ಎಕ್ಸೇಲ್, ರಿಲೀಸ್. ಪುನಃ ಸಮಸ್ಥಿತಿಗೆ ಬರಬೇಕು. ಮುಂದಿನ ಅಭ್ಯಾಸ ವಕ್ರಾಸನ. ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ಕಾಲನ್ನು ಮುಂದೆ ಚಾಚಿ ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಶ್ವಾಸ ತಗೊಳ್ತಾ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಪಾದದ ಗಂಟನ್ನು ಮಂಡಿಯ ಬದಿಯಲ್ಲಿ ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಹೋಗಿ ಎಡ ಕೈಯನ್ನು ಬಲಮಂಡಿಯ ಬಲಭಾಗದಲ್ಲಿಟ್ಟು ಸಾಧ್ಯ ಆದರೆ ಪಾದದ ಗಂಟನ್ನು ಹಿಡ್ಕೊಳ್ಳಿ. ಹಿಂದೆ ನೋಡ್ತಾ 5 ಶ್ವಾಸ ಮಾಡಿ. ಇಲ್ಲಿ ಬೆನ್ನನ್ನು ನೇರವಾಗಿಟ್ಟುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಬಲ ಹಿಪ್ ಕೂಡ ನೆಲದಲ್ಲಿರುವಂಥದ್ದು ಇಂಪಾರ್ಟೆಂಟ್. ಎಲ್ಲ ರೀತಿಯ ಟ್ವಿಸ್ಟಿಂಗ್ ಆಸನಗಳು ಬೆನ್ನು ಮೂಳೆಯ ನೋವಿಗೆ ಅದನ್ನು ಗುಣಪಡಿಸಲು ಉತ್ತಮವಾದ ಅಭ್ಯಾಸಗಳು. ಇನ್ನೊಂದು ಬದಿಯೂ ಇದೇ ರೀತಿ ಅಭ್ಯಾಸ ಮಾಡಬೇಕು. ಸಾಧ್ಯ ಆದರೆ ಪಾದವನ್ನು ಹಿಡ್ಕೊಳ್ಳಿ. ಸಾಧ್ಯ ಆಗದಿದ್ದರೆ ಪಾದದ ಗಂಟು ಅಥವಾ ಶಿನ್ ಬೋನನ್ನು ಹಿಡ್ಕೊಳ್ಬೋದು. ಮತ್ತೂ ಸಾಧ್ಯ ಆಗದವರು ಮಂಡಿಯನ್ನು ಕೈಯಿಂದ ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು. ಇನ್ಹೇಲ್, ಮುಂದೆ ತಿರುಗಬೇಕು. ಎಕ್ಸೇಲ್, ಕಾಲನ್ನು ಮುಂದೆ ಚಾಚಿ.